ರಾಜ್ಯ ಕಾಂಗ್ರೆಸ್ ನಾಯಕರು, ಸಿದ್ದರಾಮಯ್ಯ ಬಣದ ಸಚಿವರು ಒಂದು ನಿರ್ಣಾಯಕ ಫೈಟ್ಗೆ ತಯಾರಾಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ನಿರ್ಣಾಯಕ ಫೈಟ್ ಅಂದ್ರೇನು? ಆಗಿದ್ದಾಗಲಿ ಒಂದು ಕೈ ನೋಡಿ ಬಿಡೋಣ ಅನ್ನುವ ಹೋರಾಟ, ಏನಾಗುತ್ತೋ ನೋಡೇ ಬಿಡೋಣ ಅನ್ನುವ ಹೋರಾಟ, ಅದರ ಭಾಗವಾಗಿ ನಡೆದ ಬೆಳವಣಿಗೆಗಳು ಏನೇನು, ಒಂದರ ನಂತರ ಬಂದರಂತೆ ಹೇಳಿಕೆಗಳು, ಒಂದರ ನಂತರ ಒಂದರಂತೆ ನಾಯಕರುಗಳು ಏನೇನು ಹೇಳಿದ್ರು ಅನ್ನೋದನ್ನು ನೋಡಿದ್ದೀರಿ. ಭೇಟಿಗಳು, ದೆಹಲಿ ಯಾತ್ರೆಗಳು. ಡಾಕ್ಟರ್ ಪರಮೇಶ್ವರ್ ಇಲ್ಲೇ ಬೆಂಗಳೂರಿನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾದರು. ಮಾರನೇ ದಿವಸ ಸತೀಶ್ ಜಾರಕಿಹೊಳಿ ದಿಲ್ಲಿಗೆ ಹೋಗಿ ಯಾರ್ಯಾರನ್ನ ಮೀಟ್ ಮಾಡಬೇಕು ಮೀಟ್ ಮಾಡಿದ್ರು. KN ರಾಜಣ್ಣ ದಿಲ್ಲಿಗೆ ಹೋದರು. ಉಳಿದವರಿಬ್ಬರು ಹೇಳಿಕೆ ಕೊಡುವಾಗ ಸ್ವಲ್ಪ ಅಳೆದು ತೂಗಿ ಹೇಳಿಕೆ ಕೊಡ್ತಾರೆ. ರಾಜಣ್ಣ ಹಂಗಲ್ಲ. ಹೌದು, ದಿಲ್ಲಿಗೆ ಹೋಗ್ತಾ ಇದ್ದೀವಿ, MLC ಆಯ್ಕೆಯ ಬಗ್ಗೆ ಮಾತನಾಡೋದಿದೆ, KPCC ಅಧ್ಯಕ್ಷ ಸ್ಥಾನದ ಬಗ್ಗೆ ಮಾತನಾಡೋದಿದೆ, ದಲಿತ ಸಮಾವೇಶದ ಬಗ್ಗೆ ಮಾತನಾಡೋದಿದೆ ಅಂತ ಹೇಳಿದ್ರು. ಸೆಕೆಂಡ್ ಹಾಫ್ ನಮ್ಮದೇ ಅಂತ DK ಶಿವಕುಮಾರ್ ಕಡೆ ಅವರು ತಯಾರಾಗಿದ್ದಾರೆ. 2.5 ವರ್ಷ ಆಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ. ಐದು ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಅವರ ಬಣದವರು ಹೇಳಿಕೆಗಳನ್ನು ಶುರು ಮಾಡಿದರು. ಈಗ ನೇರವಾಗಿ DK ಶಿವಕುಮಾರ್ ಬುಡಕ್ಕೆ ಬಿಸಿನೀರು ಹಾಕ ಕೆಲಸ ಏನು, KPCC ಅಧ್ಯಕ್ಷರನ್ನು ಬದಲು ಮಾಡಿ ಅಂತ. ಲೋಕಸಭಾ ಚುನಾವಣೆ ಮುಗಿಯ ತನಕ DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿತಾರೆ ಅಂದಿದ್ರಿ. 6 ತಿಂಗಳಾಗಿದೆ ಲೋಕಸಭಾ ಚುನಾವಣೆ ಮುಗಿದು. ಬದಲು ಮಾಡಿ, ಈಗ ಲಿಂಗಾಯತರಿಗೋ ಅಹಿಂದ ವರ್ಗದವರಿಗೋ ಜವಾಬ್ದಾರಿ ಕೊಡಿ ಅಂತ. ಅದಕ್ಕೆ ಸಿದ್ದರಾಮಯ್ಯ ಬಣದ ಸಚಿವರು ಓಡಾಡೋದಕ್ಕೆ ಶುರು ಮಾಡಿದ್ದಾರೆ. ಕೇಳಿಸ್ಕೊಳ್ಳಿ, KN ರಾಜಣ್ಣ ಅವರು ಮಾತಾಡಿದ್ರು. ನಾನು ಅವರ ಗಮನಕ್ಕೆ ತಂದಿದ್ದೆ. ಏನ್ ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಯಾಕೆಂದ್ರೆ ನಮ್ಮ ಸರ್ಕಾರ KC ವೇಣುಗೋಪಾಲ್ ಅವ್ರನ್ನು ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಲಿಲ್ಲ. ಅವರು ಕೂಡ ನೆನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ರು. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ. ಆದ್ರೆ ಚುನಾವಣೆಗಳನ್ನು ನಾನು ಅವರ ಗಮನಕ್ಕೆ ತಂದಿದ್ದೆ. ಏನ್ ತಂದಿದ್ದೀರಿ ಅಂತ ಹೇಳಿದ್ರೆ ಅವೆಲ್ಲ ನಾವು ನಿಮಗೆಲ್ಲ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೇನೆ KC ವೇಣುಗೋಪಾಲ್ ಅವ್ರಿಗೂ ಕೂಡ ನಾನು, ಯಾಕೆಂದ್ರೆ ನಮ್ಮ ಸರ್ಕಾರ KC ವೇಣುಗೋಪಾಲ್ ಅವ್ರನ್ನು ಕೂಡ ನಾನು ಭೇಟಿ ಮಾಡಿ ಅವ್ರಿಗೂ ಕೂಡ ಕೆಲವು ಅಂಶಗಳನ್ನು ನಾನು ತಿಳಿಸಿದ್ದೇನೆ. ಹಾಗೆ ಸುರ್ಜೇವಾಲಾ ಅವ್ರಿಗೂ ಕೂಡ ನಾನು ವಿವರವಾಗಿ ಅವ್ರ ಹತ್ರ ಮಾತನಾಡ್ಲಿಕ್ಕೆ ಆಗಲಿಲ್ಲ. ಅವರು ಕೂಡ ನೆನ್ನೆ ರಾಜ್ಯಸಭೆಯಲ್ಲಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅಮೆಂಡ್ಮೆಂಟ್ಸ್ ಏನು ತಂದಿದ್ರು ಅದ್ರ ಬಗ್ಗೆ ಅವರು ಕೂಡ ಮಾತನಾಡ್ತಕ್ಕಂಥದ್ದಕ್ಕೆ ತಯಾರಿಲಿದ್ರು. ನಾನೇನು ರೈಟ್ ಅಪ್ ಮಾಡ್ಕೊಂಡ್ ಬಂದಿದ್ದೆ ಅದನ್ನು ಅವರಿಗೆ ನಾನು ತಲುಪಿಸಿದ್ದೀನಿ. ಆದ್ರೆ ಚುನಾವಣೆಗಳನ್ನು
ಎತ್ತರದ ಚರ್ಚೆ ಇನ್ನಷ್ಟು ಗಂಭೀರವಾಗುವುದಕ್ಕಿಂತ ಮೊದಲು ಅರ್ಜೆಂಟ್ ಆಗಿ ಒಂದು ದಲಿತ ಸಮಾವೇಶ ಮಾಡಿ ಮುಗಿಸಿಬಿಡಬೇಕಾಗಿದೆ ಸಿದ್ದರಾಮಯ್ಯನವರ ಬಣಕ್ಕೆ. ಒಂದು ದಲಿತ ಸಮಾವೇಶ ಮಾಡಿ ಶಕ್ತಿ ಪ್ರದರ್ಶನ ಮಾಡಬೇಡೋಣ. ಅಂಥದ್ದೊಂದು ಪ್ರಯತ್ನ ಮಾಡಿದಾಗಲೆಲ್ಲ ಡಿ ಕೆ ಶಿವಕುಮಾರ್ ಅವರು ಅಡ್ಡಗಾಲು ಹಾಕ್ತಿದ್ದಾರೆ. ಅದರಲ್ಲೇನು ಮುಚ್ಚುಮರೆ ಇಲ್ಲ. ಅದಕ್ಕೆ ರಾಜಣ್ಣ ಅವ್ರು ಕೇಳ್ತಾ ಇದ್ದಾರೆ, ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ಅಧ್ಯಕ್ಷರು ದೊಡ್ಡವರು. SC ST ಸಮಾವೇಶಕ್ಕೆ ಎಐಸಿಸಿ ಇಂದ ಪರ್ಮಿಷನ್ ಕೇಳಿದೀವಿ. ಸಮಾವೇಶದ ಅಧ್ಯಕ್ಷತೆ ಹೆಂಗೂ ಕೆಪಿಸಿಸಿ ಅಧ್ಯಕ್ಷರದೇ ಇರುತ್ತಲ್ವಾ? ಚಿತ್ರದುರ್ಗ, ದಾವಣಗೆರೆ, ಹುಬ್ಬಳ್ಳಿ, ಮೈಸೂರಿನಲ್ಲಿ SC ST ಸಮಾವೇಶ. ಕೇಳಿಸ್ಕೊಳ್ಳಿ ರಾಜಣ್ಣ ಅವ್ರು ಹೇಳಿ. ST ಸಮುದಾಯ ಅಂತೇಳಿ ನಾವು ಸಂಕುಚಿತವಾಗಿ ಹೋಗ್ತಕ್ಕಂಥದ್ದು ಸರಿಯಾದಲ್ಲ. ಕಾಂಗ್ರೆಸ್ಸಿಗೆ ಯಾವ ಸಮಾವೇಶ ಮಾಡಿದ್ರೆ ಹೆಚ್ಚು ಶಕ್ತಿ ಬರ್ತದೆ, ಜನರ ಬೆಂಬಲ ದೊರಕುತ್ತೆ, ಆ ರೀತಿಯ ಸಮಾವೇಶವನ್ನ ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಕ್ಕಂಥದ್ದು ಅಗತ್ಯ ಇದ್ದೇ ಇದೆ. ಆದ್ರಿಂದ ಸಮಾವೇಶಗಳ ಅಗತ್ಯತೆ ಇರ್ತಕ್ಕಂಥದ್ದನ್ನು ಕೂಡ ನಾವು ಕೇಂದ್ರದ ಮುಖಂಡಗಳ ಗಮನಕ್ಕೆ ತಂದಿದ್ದೇವೆ. ನಾವೇನೇ ಸಮಾವೇಶಗಳು ಮಾಡಿದ್ರು ಕೂಡ ಅದು ಕಾಂಗ್ರೆಸ್ ಪಕ್ಷದ ಆಶ್ರಯದಲ್ಲೇ ನಡೀತದೆ. ನಾವು ಆ ಒಂದು ಸಮಾವೇಶಕ್ಕೆ ಮಲ್ಲಿಕಾರ್ಜುನ ಎಐಸಿಸಿ ಅಧ್ಯಕ್ಷರನ್ನ, ಸನ್ಮಾನ್ಯ ರಾಹುಲ್ ಗಾಂಧಿ ಅವರನ್ನು ಕೂಡ ನಾವು ಆ ಸಮಾವೇಶಕ್ಕೆ ಭಾಗವಹಿಸತಕ್ಕಂಥ ರೀತಿಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡ್ತೇವೆ. ಚಿತ್ರದುರ್ಗದಲ್ಲಾದ್ರೂ ಮಾಡ್ತೇವೆ, ಹುಬ್ಳಿಲಾದ್ರೂ ಮಾಡ್ತೇವೆ, ದಾವಣಗೆರೆಲಾದ್ರೂ ಮಾಡ್ತೇವೆ, ಬೆಂಗಳೂರು, ಮೈಸೂರು ಮಾಡೋದಿಲ್ಲ. ಶೋಷಿತರ ಸಮಾವೇಶ, ಈಗ ಅವರು ಸ್ವಾಭಿಮಾನದಿಂದ ಬದುಕಬೇಕು ಅಂತ ವಾತಾವರಣ ಸೃಷ್ಟಿ ಮಾಡ್ಕೊಳ್ಳಿಕ್ಕೆ ಹೊರಟ್ರೆ ಅದಕ್ಕೆ ಬಹಳಷ್ಟು ಜನ ಕಣ್ಗಳು ಕೆಂಪಗಾಗ್ತವೆ. ಏನ್ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಅವರೇ ಭಾಗವಹಿಸುವಾಗ ಸಮಾವೇಶದ ಏನು ಅಗ್ರಿಮೆಂಟ್ ಬರ್ಕೊಡ್ಬೇಕು. ಅವರು ದಲಿತ CM ಕೂಗು, ಇನ್ನೊಬ್ಬರ ಕೂಗು, ಯಾವ್ದು ಏನೇ ಇದ್ರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅಂತಿಮವಾಗಿ ನಿರ್ಣಯ ಮಾಡ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್. ಎಲ್ರಿಗೂ ಕೇಳಲಿಕ್ಕೆ ಹಕ್ಕಿದ್ದೇ ಇದೆ. ಅಂತಿಮವಾಗಿ ಕೇಂದ್ರದ ನಮ್ಮ ಹೈಕಮಾಂಡ್ ನಲ್ಲಿ ಏನ್ ನಿರ್ಣಯ ಮಾಡ್ತಾರೋ ಆ ನಿರ್ಣಯ ಜಾರಿ ಆಗ್ತದೆ. ಅದಕ್ಕೆ ಎಲ್ಲರೂ ಕೂಡ ಭದ್ರಾಗಿರುತ್ತೆ. ಕೆಪಿಸಿಸಿ ಅಧ್ಯಕ್ಷರು ದೊಡ್ಡವರು, ಎಐಸಿಸಿ ದೊಡ್ಡವರು. ಅದರಿಂದ ಎಐಸಿಸಿ ಅವ್ರ ಗಮನದಲ್ಲಿದೆ, ತಂದಿದ್ದೀವಿ. ಅವರು ಕೂಡ ಸಕಾರಾತ್ಮಕವಾಗಿ ಇದ್ದಾರೆ ಅಂತಕ್ಕಂಥ ಒಂದು ಸಂತೋಷ ನಮಗಿದೆ. ಅವರು ಬರ್ತಾರಲ್ಲ, ಅವರ ಅಧ್ಯಕ್ಷತೆಯಲ್ಲೇ ತಾನೇ ಮಾಡೋದು. KN ರಾಜಣ್ಣ ಅವರದ್ದು ಇನ್ನೊಂದು ವಿಷಯದಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ವಿಷಯ. ಒಬ್ಬರಿಗೆ ಒಂದೇ ಹುದ್ದೆಯ ನಿಯಮವನ್ನ ಅಪ್ಲೈ ಮಾಡ್ತೀರಿ ಅನ್ನೋದಾದ್ರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ತಯಾರು ಅಂತಾರವರು. ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಹಿ ಇಸ್ ಟೆಲ್ಲಿಂಗ್ ಇಟ್. ಮೊದಲನೇ ಸಲ ಅಲ್ಲ ಅವ್ರು ಹೇಳ್ತಾರೆ. ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆದ್ರೆ ನಾನ್ ರೆಡಿ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರೆ, ರಾಜೀನಾಮೆ ಕೊಡುವಂದ್ರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸ್ತೀನಿ ಅಂತ KN ರಾಜಣ್ಣ ರೆಡಿ ಅಂತಾರೆ. ಕೇಳಿಸ್ಕೊಳ್ಳಿ. ಅಲ್ಲ ರೀ, ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದ್ ಮ್ಯಾನ್ ಒಂದ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅಲ್ಲ ರೀ, ಅವ್ರು ಕೆಪಿಸಿಸಿನವರು ಅಲ್ಲ ಎಐಸಿಸಿನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದ್ ಮ್ಯಾನ್ ಒಂದ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅಲ್ಲ ರೀ, ಅವ್ರು ಕೆಪಿಸಿಸಿನವರು
ಅಲ್ಲ ACCನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. ಒಂದ್ ಮ್ಯಾನ್ ಒಂದ್ ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು ಎರಡು ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಅಧಿಕಾರ ಹಸ್ತಾಂತರದ ಪ್ರಶ್ನೆಯನ್ನೇ ಸಾರಾಸಗಟಾಗಿ ತಳ್ಳಿ ಹಾಕ್ತಾ ಇದೆ ಈ ತಂಡ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತ. ನೆನಪಿರಲಿ, 136 ಸ್ಥಾನಗಳನ್ನ ಪಡೆಯುವ ಮೂಲಕ ಭಾರೀ ಬಹುಮತದ ಗೆಲುವನ್ನ ಕಾಂಗ್ರೆಸ್ ಪಡೆದಾಗ ಸಿದ್ದರಾಮಯ್ಯನವರು DK ಶಿವಕುಮಾರ್ ಮಧ್ಯದಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು ಅನ್ನೋ ವಿಷಯ ಕಿಕ್ಕಾಟ ಶುರುವಾಯಿತು. ಇಬ್ರು ದಿಲ್ಲಿಗೆ ಹೋದ್ರು. ಅಲ್ಲಿ ಮಾತುಕತೆಯ ನಂತರ ದೆಹಲಿ ವರಿಷ್ಠರು ಘೋಷಣೆ ಮಾಡಿದ್ರು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, DK ಶಿವಕುಮಾರ್ ಉಪಮುಖ್ಯಮಂತ್ರಿ ಮತ್ತು ಕೆಪಿಸಿಸಿ ಅಧ್ಯಕ್ಷರು ಲೋಕಸಭಾ ಚುನಾವಣೆ ಮುಗಿಯುವ ತನಕ ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ಮುಂದುವರಿತಾರೆ ಅಂತ. ಅಕಸ್ಮಾತ್ 2.5 ವರ್ಷಕ್ಕೆ ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದಿದ್ರೆ ಅದನ್ನೂ ಆವಾಗಲೇ ಘೋಷಣೆ ಮಾಡ್ತಿದ್ರಲ್ವಾ ಅಂತ KN ರಾಜಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದ್ರೆ ಶಾಸಕರ ಅಭಿಪ್ರಾಯಕ್ಕೂ ಬೆಲೆ ಇರುತ್ತೆ. ಶಾಸಕರ ಅಭಿಪ್ರಾಯವನ್ನ ಕಡೆಗಣಿಸಿ ಬೇರೆಯವರನ್ನ CM ಮಾಡೋದಿಲ್ಲ ಅಂದ್ರು. ಅದನ್ನು ಕೇಳಿಸ್ಕೊಂಡು ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿನ್ನೆ MB ಪಾಟೀಲ್ ಮತ್ತು ಬೇರೆ ಬೇರೆ ಸಚಿವರೆಲ್ಲ ಹೇಳಿದ್ದಾರೆ, ಕೇವಲ 2007 ವರ್ಷ 7 ತಿಂಗಳಲ್ಲ, ಮುಂದಿನ ಇನ್ನು ಬಾಕಿ ಟರ್ಮ್ ಏನಿದೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಪೂರ್ಣಾವಧಿಗೆ CM ಆಗಿರ್ತಾರೆ ಅಂತ ಅವರೆಲ್ಲ ಹೇಳಿದಾರಲ್ಲ ಸರ್. ನಾನು ನೋಡಿದೆ MB ಪಾಟೀಲ್ರು ಹೇಳಿದ್ದಾರೆ, ಮತ್ತೆ ಇನ್ನೊಬ್ರು ಇದ್ದಾರೆ. ಯಾರು ಎಷ್ಟು ವರ್ಷ ಇರ್ತಾರೆ ಎಷ್ಟು ವರ್ಷ ಇರೋದಿಲ್ಲ ಅದೆಲ್ಲ ಅಂತಿಮ ನಿರ್ಣಯ ಹೈಕಮಾಂಡ್ ತಾನೆ. ಈಗ 72ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರು ಮತ್ತೆ ಕರ್ನಾಟಕದ ರಾಜ್ಯದಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ ಅರಸರು ಆಗ ಅವರು ವಿಧಾನಸಭಾ ಸದಸ್ಯರು ಕೂಡ ಇರೋದಿಲ್ಲ. ಅವರು ಶಾಸಕರ ಒಂದು ಒಪಿನಿಯನ್ ಏನಿದೆ, ಅವರ ಅಭಿಪ್ರಾಯಗಳೇನಿದ್ದಾವೆ ಅದನ್ನ ಕಡೆಗಣಿಸಿ ಯಾವ ಹೈಕಮಾಂಡ್ ಕೂಡ ತೀರ್ಮಾನ ಮಾಡತಕ್ಕಂಥ ಧೈರ್ಯ ಮಾಡೋದಿಲ್ಲ ಅಂತ ನನ್ನ ನಂಬಿಕೆ. ಶಾಸಕರ ಒಪಿನಿಯನ್ ತಗೊಂಡೆ ನಾನು ನಿಮ್ಗೆ 72 ನಿಮಗೆ ಹೇಳಿದ್ನಲ್ಲ, ಉಮಾಶಂಕರ ದೀಕ್ಷಿತ್ ಅವರು ಬಂದಿದ್ದವರು ಅಬ್ಸರ್ವರ್ ಆಗಿ. ಆಗ ಇಂದಿರಾ ಗಾಂಧಿ ಅವರು ಢಾಕಾದಲ್ಲಿದ್ರು. ಆ ಪರ್ಟಿಕ್ಯುಲರ್ ಡೇ ದೇವರಾಜ ಅರಸು ಸದಸ್ಯರೇ ಇರಲಿಲ್ಲ. ಅವರು ಅಂತವರನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ಘೋಷಣೆ ಮಾಡ್ತಾರೆ ಅಂದ್ರೆ ಶಾಸಕರ ಅಭಿಪ್ರಾಯ ಪಡೆದು ಮಾಡಿರ್ತಕ್ಕಂಥದ್ದು. ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಿದೆ. ನಿನ್ನೆ MB ಪಾಟೀಲ್ ಮತ್ತು ಬೇರೆ ಬೇರೆ ಸಚಿವರೆಲ್ಲ ಹೇಳಿದ್ದಾರೆ, ಕೇವಲ 2007 ವರ್ಷ 7 ತಿಂಗಳಲ್ಲ, ಮುಂದಿನ ಇನ್ನು ಬಾಕಿ ಟರ್ಮ್ ಏನಿದೆ ಅದಕ್ಕೂ ಕೂಡ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ ಅನ್ನೋ ಪೂರ್ಣಾವಧಿಗೆ CM ಆಗಿರ್ತಾರೆ ಅಂತ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾಗಬೇಕು ಅಂತ ಸಿದ್ದರಾಮಯ್ಯ ಬಣದ ಸಚಿವರು ಒತ್ತಾಯಿಸ್ತಾ ಇದ್ದಾರೆ. ರಾಜಣ್ಣವರನ್ನ ಬಿಟ್ಟರೆ ಅವರಲ್ಲಿ ಪ್ರಮುಖರಾಗಿರೋರು ಸತೀಶ್ ಜಾರಕಿಹೊಳಿ. DK ಶಿವಕುಮಾರ್ಗೆ ಕೊಟ್ಟಂತೆ ನನಗೂ 3 ವರ್ಷ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಿ ಅನ್ನುವ ಪ್ರಸ್ತಾವನೆಯನ್ನಿಟ್ಟಿದ್ದ. ರಾಜಣ್ಣವ್ರು ಹೇಳ್ದಂಗೆ ಅಧ್ಯಕ್ಷ ಸ್ಥಾನ ಸಿಕ್ಕರೆ ಮಂತ್ರಿ ಸ್ಥಾನ ಬಿಟ್ಟು ಕೊಡ್ತೀನಿ ಅನ್ನೋದಿಲ್ಲ. ಎರಡೂ ಬೇಕು ಅಂತ. ಮಂತ್ರಿಯಾಗಿಯೂ ಮುಂದುವರಿಬೇಕು, ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಮುಂದುವರಿಬೇಕು. ಇಲ್ಲ ಉದಯಪುರದ ನಿರ್ಣಯ ಇದೆಯಲ್ಲ ಅಂತ ವರಿಷ್ಠರು ಹೇಳಿದ್ದಕ್ಕೆ
ಅದಕ್ಕೆ ವಿರುದ್ಧವಾಗಿ ಡಿ ಕೆ ಶಿವಕುಮಾರ್ ಅವರು ಮುಂದುವರಿಯಲಿಲ್ವಾ ಕೆಪಿಸಿಸಿ ಅಧ್ಯಕ್ಷರಾಗಿ ಇಷ್ಟು ದಿವಸ ಅನ್ನುವ ಪ್ರಶ್ನೆ ಕೇಳಿಸ್ಕೊಳ್ಳಿ. ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಯುವ ಅನಿವಾರ್ಯತೆ ಬಂದರೆ ಡಿ ಕೆ ಸುರೇಶ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರಂತೆ. ಅದರ ಬಗ್ಗೆ ಡಿ ಕೆ ಸುರೇಶ್ ಅವರೇನಂತ ಕೇಳಿಸ್ಕೊಳ್ಳಿ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ಪಕ್ಷ ಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಅದು ಪಕ್ಷದ ತೀರ್ಮಾನ, ಪಕ್ಷದ ವರಿಷ್ಠ ಮಂಡಳಿಯ ತೀರ್ಮಾನ. ಅದಕ್ಕೆ ಪಿಸಿಸಿ ಅಧ್ಯಕ್ಷರು ಭದ್ರಾಗಿದ್ದಾರೆ, ಬೇರೆಯವರು ಕೂಡ ಭದ್ರಾಗಿರ್ತಾರೆ. ಇದರಲ್ಲಿ ಬೇರೆಯವರು ಚರ್ಚೆ ಮಾಡುವಂಥ ಅವಶ್ಯಕತೆ ಆಗಲಿ, ನಾನು ಅದಕ್ಕೆ ಆಕಾಂಕ್ಷಿ ಅನ್ನೋದಾಗಲಿ ಇಲ್ಲ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿ ಅಲ್ಲ. ನೋಡಿ, ಅವರು ಈಗ ಮುಖ್ಯಮಂತ್ರಿ ಆಗಿದ್ದಾರೆ, ಅವರನ್ನು ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಚರ್ಚೆಯಲ್ಲಿಲ್ಲ. ಕೆಲವರು ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಮಾಡ್ತಾ ಇದ್ದಾರೆ. ನಮ್ಮ ಪಕ್ಷದ ವರಿಷ್ಠ ಮಂಡಳಿಯಲ್ಲಿ ಅದರ ಬಗ್ಗೆ ಏನು ಚರ್ಚೆ ಇಲ್ಲದೆ ಇರೋದ್ರಿಂದ ಈಗ ಆ ಮಾತು ಅಪ್ರಸ್ತುತ. ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಮುಖ್ಯಮಂತ್ರಿ ಬದಲಾವಣೆ, ಈ ಎಲ್ಲ ವಿಷಯಗಳ ಬಗ್ಗೆ ಯಾರ್ಯಾರು ಏನೇನು ಮಾತಾಡಿದ್ದಾರೆ, ರೀಸೆಂಟ್ ಡೆವಲಪ್ಮೆಂಟ್ ಏನೇನು ಅನ್ನೋದನ್ನು ನೋಡಿದ್ವಿ. ನಮ್ಮ ಕಾಂಗ್ರೆಸ್ ಬೀಟ್ ರಿಪೋರ್ಟರ್ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ನನ್ನ ಕೊಲೀಗ್ ಪ್ರಶಾಂತ್ ನಾಥ್. ಮಾರುತೇಶ್, ಏನಿದೆ ಏಕಾಏಕಿ ಎಷ್ಟೊಂದು ಡೆವಲಪ್ಮೆಂಟ್ಸು? ಯಾರ ದಿಲ್ಲಿಗೆ ಹೋಗ್ತಿದ್ದಾರೆ, ಇನ್ಯಾರು ಹೋಗಿ AICC ಅಧ್ಯಕ್ಷರನ್ನ ಬೆಂಗಳೂರಿನಲ್ಲೇ ಮೀಟ್ ಮಾಡ್ತಾರೆ, ಒಬ್ಬರೊಬ್ಬರ ಮಧ್ಯದಲ್ಲಿ ಮೀಟಿಂಗ್ಗಳು ನಡೀತಾ ಇದ್ದಾವೆ, ರಾಜಣ್ಣವರು ದಿನದಿಂದ ದಿನಕ್ಕೆ ಓಕಲ್ ಆಗ್ತಾ ಇದ್ದಾರೆ, ಏನಿದು? ಅಲ್ಲ, ಯಾವಾಗ ಮೂಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರ ಪ್ರಕರಣವನ್ನು CBIಗೆ ವಹಿಸೋದು ಸೂಕ್ತ ಅಲ್ಲ ಅನ್ನುವಂತಹ ಹೈಕೋರ್ಟ್ ತೀರ್ಪು ಬಂತು. ಇದರ ಜೊತೆಗೆ ಲೋಕಾಯುಕ್ತ ತನಿಖೆಯಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ, ಇದು ಅಧಿಕಾರಿಗಳಿಂದ ಆಗಿರ್ತಕ್ಕಂತಹ ಅಂಶ ಏನು ಬಯಲಾಗ್ತಾ ಇದೆ. ಈ ಎರಡೂ ಕಾರಣಗಳಿಂದಾಗಿ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿ ಕಾನ್ಫಿಡೆನ್ಸ್ ಹೆಚ್ಚಾದಂಗೆ ಇದೆ. ಅಂದರೆ ಈ ಪ್ರಕರಣದಲ್ಲಿ ನಾನು ಮುಕ್ತವಾಗಿದ್ದೀನಿ, ಈ ಪ್ರಕರಣದಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅನ್ನುವಂತಹ ವಿಚಾರಗಳು ಹೆಚ್ಚು ಚರ್ಚೆಯಾದದ್ದು ಮತ್ತು CBIಗೆ ಯಾಕೆ ವಹಿಸೋದು ಬೇಡ ಅನ್ನುವಂಥ ಕಾರಣ ಕೊಟ್ಟಂತಹ ಇರ್ಬೋದು. ಈ ಎಲ್ಲ ಬೆಳವಣಿಗೆಗಳಿಂದಾಗಿ ಮುಖ್ಯಮಂತ್ರಿಗಳಿಗೆ ಒಂದು ಪವರ್ ಬಂದಂಗೆ ಇದೆ ಮತ್ತು ನಾನು ಈ ಪ್ರಕರಣದಲ್ಲಿ ಮುಕ್ತವಾಗಿದ್ದೀನಿ ಅನ್ನುವಂಥ ಅಭಿಪ್ರಾಯ ಬಂದಂಗೆ ಇದೆ. ಇದರ ನಡುವೆ ಈ ಪ್ರಕರಣದಿಂದಾಗಿಯೇ ಸಿದ್ದರಾಮಯ್ಯನವರು ಕೆಳಗಿಳಿತಾರೆ, ಆಗ ಅಧಿಕಾರ ಬದಲಾಗತ್ತೆ ಅನ್ನುವಂಥ ಚರ್ಚೆಗಳೇನಿತ್ತು, ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡುವಂಥ ನಿಟ್ಟಿನಲ್ಲಿ ಏನೋ ತಮ್ಮ ಆಪ್ತ ಬಳಗದ ಸಚಿವರು ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟಿಂಗನ್ನು ಆರಂಭಿಸಿದ್ದಾರೆ. ಇನ್ನೊಂದು ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯನವರೇ ಎಲ್ಲೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡ್ತಿರಲಿಲ್ಲ. ಹೈಕಮಾಂಡ್ ಏನು ಹೇಳುತ್ತೋ ಅದು ನಡ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಸಿದ್ದರಾಮಯ್ಯನವರು ಮೊನ್ನೆ ಆಡಿರ್ತಕ್ಕಂಥ ಮಾತು ಒಂದು ದೇವರಾಜು ಅರಸು ಅವರ ದಾಖಲೆಯನ್ನ ಬ್ರೇಕ್ ಮಾಡುವಂತಹ ಒಂದು ಒಲವು ಹೊಂದಿರತಕ್ಕಂಥದ್ದು ಒಂದು ವಿಚಾರ. ಇದೇ ನನ್ನ ಕೊನೆ ಚುನಾವಣೆ ಅಂತೇಳಿ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೇಳಿದಂಥ ಸಿದ್ದರಾಮಯ್ಯನವರು ಚುನಾವಣಾ ರಾಜಕಾರಣದಲ್ಲಿ ಇರುವಂತಹ ಬಯಕೆಯನ್ನು ವ್ಯಕ್ತಪಡಿಸಿದ ಮೇಲೆ ಅವರ ಬೆಂಬಲಕ್ಕೆ ಸಚಿವ MB ಪಾಟೀಲ್, ಪರಮೇಶ್ವರ್ ಅವರು ಬೆಂಬಲವಾಗಿ ನಿಂತ್ಕೊಂಡಿದ್ದಾರೆ, ಮಾದೇವಪ್ಪ ಕೂಡ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ದಾರೆ, ರಾಜಣ್ಣ ಕೂಡ ಅವರ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಅಂದರೆ ಈ ಅಧಿಕಾರವನ್ನು ಇನ್ನಷ್ಟು ಗಟ್ಟಿಗೊಳಿಸಬೇಕು ಅನ್ನುವಂಥ ತೀರ್ಮಾನ ಬಹಳ ಗಂಭೀರವಾಗಿ ಆದಂಗೆ ಇದೆ. ಆ ಕಾರಣಕ್ಕಾಗಿ ಅವ್ರ ಪರವಾಗಿ ಒಂದು ಬ್ಯಾಟಿಂಗ್ ಮಾಡುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ಹೈಕಮಾಂಡ್ನನ್ನು ಬಳಸಿಕೊಂಡು ಸಿದ್ದರಾಮಯ್ಯನ ಆಪ್ತ ಬಳಗದ ಸಚಿವರನ್ನ ಹಣಿಯುವಂಥ ಪ್ರಯತ್ನವನ್ನು DK ಶಿವಕುಮಾರ್ ಏನು ಮಾಡ್ತಾ ಇದ್ರು, ಅವರಿಗೆ KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಒಂದು ಚೆಕ್ಮೇಟ್ ಕೊಡುವಂತಹ ಪ್ರಯತ್ನದಲ್ಲಿ
SC/ST ಸಚಿವರು ಬಹಳ ಪ್ರಭಾವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾವ SC/ST ಶಾಸಕರ ಡಿನ್ನರ್ ಮೀಟಿಂಗ್ಗೆ ಹೈಕಮಾಂಡ್ ಮೂಲಕ ಬ್ರೇಕ್ ಹಾಕ್ಸಿದ್ರು ಅವತ್ತಿನಿಂದಲೇ SC/ST ಸಚಿವರು ಒಂದು ತೀರ್ಮಾನ ಮಾಡಿದ್ರು, DK ಶಿವಕುಮಾರ್ ಅವರಿಗೆ ಒಂದು ಸರಿಯಾದಂತಹ ತಿರುಗೇಟು ಕೊಡಬೇಕು ಅಂತೇಳಿ. ಅದನ್ನು ಹಾಗಾಗಿಯೇ ಹೊರಗಡೆ ಇಲ್ಲೂ ಬಹಿರಂಗವಾಗಿ ಮಾತನಾಡದೇ ಇರುವಂಥ SC/ST ಸಚಿವರುಗಳು ಸುರ್ಜೇವಾಲಾ ರಾಜ್ಯಕ್ಕೆ ಬಂದಾಗ 1-to-1 ಮೀಟಿಂಗ್ 1-to-1 ಹೋಗಿ ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತನಾಡ್ತಾರೆ. KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನು ಮಾಡ್ತಾರೆ. ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರ ಎದುರು ಮೊದಲ ಬಾರಿಗೆ ನಾನು KPCC ಅಧ್ಯಕ್ಷ ಆಗೋದಕ್ಕೆ ರೆಡಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. 1 ವರ್ಷದ ತನಕ ಸಚಿವ ಸ್ಥಾನವನ್ನು ಉಳಿಸಿಕೊಂಡು ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೊಡಿ, ಸೆಟ್ಲ್ ಆಗುವ ತನಕ ನಾನು ಸಚಿವನಾಗಿಯೂ ಮುಂದುವರಿತೀನಿ, ಆ ಬಳಿಕ ಬಿಟ್ಕೊಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಅವರು ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ರಾಜಣ್ಣ ಅಂತೂ ಬಹಿರಂಗವಾಗಿ KPCC ಅಧ್ಯಕ್ಷವನ್ನ AICC ತೀರ್ಮಾನವನ್ನು ಮತ್ತೊಮ್ಮೆ ಹೇಳೋದ್ರ ಮೂಲಕ, ಅಂದರೆ CM ಆಯ್ಕೆಯ ಸಂದರ್ಭದಲ್ಲಿ ಆದಂತಹ ವಿಚಾರವನ್ನು ಪ್ರಸ್ತಾಪ ಮಾಡುವ ಮೂಲಕ KPCC ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸ್ತಾ ಇದ್ದಾರೆ. ಒಂದು ಕಡೆ CM ಸ್ವತಃ ಅವರು ಮಾತನಾಡ್ತಾರೆ, ಅವರ ಪರವಾಗಿ ಅವರ ಬೆಂಬಲ ಪಡೆಯಾಗಿ ನಿಂತ್ಕೊಂಡಿರ್ತಕ್ಕಂಥ ಸಚಿವರು ಕೂಡ ಬ್ಯಾಟಿಂಗ್ ಆರಂಭ ಮಾಡಿದ್ದಾರೆ. ಇದು ಎರಡು ಸ್ಪಷ್ಟ. ಒಂದು, ಸಿದ್ದರಾಮಯ್ಯನವರ 2.5 ವರ್ಷದ ಅವಧಿ ಹತ್ತಿರ ಆಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಅದು ಆಗದೇ ಇರೋ ತಡೆಯೋದ ಪ್ರಯತ್ನವನ್ನು ಸಿದ್ದರಾಮಯ್ಯ ಆಪ್ತ ಬಣದ ಸಚಿವರು ಮಾಡ್ತಿದ್ದಾರೆ. ಇದರ ಜೊತೆಗೆ DK ಶಿವಕುಮಾರ್ ಏನು ಹೈಕಮಾಂಡ್ನ ಬಳಸ್ಕೊಂಡು SC/ST ಶಾಸಕರ ಡಿನ್ನರ್ ಮೀಟಿಂಗ್ಗೆ ಬ್ರೇಕ್ ಹಾಕಿದ್ದಿರ್ಬೋದು, ಹಾಸನದ ಸಮಾವೇಶಕ್ಕೂ ಕೂಡ ಕೊಕ್ಕೆ ಹಾಕಿ ಅದು ಪಕ್ಷದ ವೇದಿಕೆಯ ಮೂಲಕ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಿರ್ಬೋದು. ಇದೆಲ್ಲದಕ್ಕೂ ಕೂಡ ತಿರುಗೇಟು ಕೊಡುವ ನಿಟ್ಟಿನಲ್ಲೂ ಕೂಡ SC/ST ಸಚಿವರು ಆಕ್ಟಿವ್ ಆಗಿ ಈ ಮೀಟಿಂಗ್ಗಳು, ಹೈಕಮಾಂಡ್ ನಾಯಕರ ಮುಂದೆ ಪರೇಡ್ಗಳು ಇದೆಲ್ಲವೂ ಕೂಡ ನಡೀತಾ ಇದೆ. DK ಶಿವಕುಮಾರ್ ಇದೆಲ್ಲವನ್ನ ಶಾಂತವಾಗಿ ನೋಡ್ತಾ ಇದ್ದಾರೆ. ಅವರು ಯಾವ ಸಂದರ್ಭದಲ್ಲಿ ಯಾವ ಪಾನ್ ಮೂವ್ ಮಾಡ್ತಾರೋ ಗೊತ್ತಿಲ್ಲ. ಯಾಕಂದ್ರೆ ಈ ಹಿಂದೆ ಒಂದು ಮಾತು ಹೇಳಿದ್ರು, ನಾನು ಫುಟ್ಬಾಲ್ ಆಡ್ತಾ ಇದ್ದೆ, ಆದರೆ ಸಿದ್ದರಾಮಯ್ಯನವರು ಚೆಸ್ ಆಡಿದ್ರು ಅಂತ. ಬಹುಶಃ DK ಶಿವಕುಮಾರ್ ಅವರಿಗೆ ಈ ಎಲ್ಲ ಅನುಭವಗಳ ಹಿನ್ನೆಲೆಯಲ್ಲಿ ಅವರು ಬಹುಶಃ ಚೆಸ್ ಆಡೋದನ್ನ ಕಲಿತಿದ್ದಾರೆ. ಅವರು ಯಾವ ರೀತಿ ಪಾನ್ ಮೂವ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿತ್ತು. ಅಜಿತ್, ಒಟ್ಟಲ್ಲಿ ಪ್ರಶಾಂತ್, ಏನಿದ್ರ ಅರ್ಥ ಏಕಾಏಕಿ ಇಷ್ಟೊಂದು ಡೆವಲಪ್ಮೆಂಟ್ಗಳು? ನಾ ಮೊನ್ನೆ ಹೇಳ್ತಾ ಇದ್ದೆ, ಯಾರೋ BJP ನಾಯಕರ ಅಂತ ಇದ್ರು, ನಿಮ್ಮ ಚಾನಲ್ಗೆ ನಿಮಗೆ ಪ್ರಶಾಂತ್ ನಾಥ್ ಅವರಿಗೆ BJPಯ ಬಣ ಬಡಿದಾಟದ ಬಗ್ಗೆ ವಿಪರೀತ ಆಸಕ್ತಿ ಇರೋದ್ರಿಂದ ಪೂರ್ತಿ ಗಮನ ಆ ಕಡೆ ಕೊಟ್ಟಿದ್ದೀರಿ. ನೀವು ಕಾಂಗ್ರೆಸ್ಸಿಂದ ಎಲ್ಲೆಲ್ಲಿಗೆ ಹೋಗಿದೆ ಅನ್ನೋದ್ರ ಅಂದಾಜಿಲ್ಲ ನಿಮಗೆ ಅಂತ, ಹೌದಾ? ಅದೇ ನೋಡಿ, ಪಾಲಿಟಿಕ್ಸ್ ಅಂದಮೇಲೆ ಈ ರೀತಿಯ ಬಡಿದಾಟಗಳು, ಹೊಡೆದಾಟಗಳು, ತಿಕ್ಕಾಟಗಳು ಸರ್ವೇ ಸಾಮಾನ್ಯ. ಅದು BJP ಇರ್ಬೋದು, ಜನತಾದಳ ಅದೊಂದು ಫ್ಯಾಮಿಲಿ ಪಾರ್ಟಿ, ಆದ್ದರಿಂದ ಅಷ್ಟು ನಮ್ಗೆ ಕಾಣಲ್ಲ. ಆದರೆ ಕಾಂಗ್ರೆಸ್ ಮತ್ತು BJPಯಲ್ಲಿ ಮತ್ತು ಅಧಿಕಾರದಲ್ಲಿದ್ದಾಗ, ಕುರ್ಚಿ ಇದ್ದಾಗ, ಅದರ ತಲೆಮಾರುಗಳ ಬದಲಾವಣೆ ಇದ್ದಾಗ ಇದೆಲ್ಲವೂ ಸರ್ವೇ ಸಾಮಾನ್ಯ ಅಂತ ಅನಿಸುತ್ತೆ. ಆದರೆ ಕಾಂಗ್ರೆಸ್ ಮತ್ತು BJPಯ ಜಗಳದಲ್ಲಿ ಮೂಲಭೂತವಾಗಿರ್ತಕ್ಕಂಥ ಒಂದು ವ್ಯತ್ಯಾಸ ಇದೆ. ಅಲ್ಲಿ ಕುರ್ಚಿ ಇದೆ, ಇಲ್ಲಿ ಕುರ್ಚಿ ಇಲ್ಲದೆ ಜಗಳ ನಡೀತಾ ಇದೆ. ಅಲ್ಲಿ ಮಾತನಾಡುವಾಗಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಮೈಂಡ್ ಗೇಮ್ನ ಆಟ ನಡೆಯುತ್ತೆ ಕಾಂಗ್ರೆಸ್ನಲ್ಲಿ. BJPಯಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಮೈಂಡ್ಲೆಸ್ ಗೇಮ್. ಮೈಂಡ್ಲೆಸ್ ಅನ್ನಲ್ಲ ನಾನು, ಅಂದರೆ ಒಂದು ರೀತಿ ಅದು ಮಾತನಾಡುವಾಗ ಅದ್ರ ಬಗ್ಗೆ ಖಬರ್ ಇರುತ್ತೋ ಇಲ್ವೋ ಅನ್ನೋ ರೀತಿಯಲ್ಲಿ ಚರ್ಚೆಗಳು ನಡೀತಾ ಇರ್ತವೆ. ನಾವು ಕಾಂಗ್ರೆಸ್ನ ಒಳ ಜಗಳಕ್ಕೆ ಬಂದರೆ ನೋಡಿ, ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲಿ CBI ತನಿಖೆಗೆ ಹೈಕೋರ್ಟ್ ಅವಕಾಶ ಕೊಡದೇ ಇದ್ದಿದ್ದರಿಂದ ಸಿದ್ದರಾಮಯ್ಯನವ್ರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಮಾರಲ್ ಆಗಿರ್ತಕ್ಕಂಥ ಒಂದು ಬಲ ಬಂದಿದೆ ಅಂತಕ್ಕಂಥದ್ದು ಸ್ಪಷ್ಟ. ಕರೆಕ್ಟ್. ಅದನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವರ ಬಣ 2028ರವರೆಗೆ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದೆ. ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಡ್ತಾರೆ, 28ರಲ್ಲಿ ನಾನು ಸ್ಪರ್ಧಿಸಿದರೆ ತಪ್ಪೇನು, ದೇವರಾಜ ಅರಸರ ರೆಕಾರ್ಡನ್ನು ಮುರಿಬೇಕಂತಿದ್ದೀನಿ ಅಂತಕ್ಕಂಥ ಹೇಳಿಕೆ ಸಿದ್ದರಾಮಯ್ಯನವ್ರ ಕಡೆಯಿಂದ ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ KPCC ಅಧ್ಯಕ್ಷ ಸ್ಥಾನ ಸೇರಿದಂತೆ ಬಹುತೇಕ ದೇಶದ ಎಲ್ಲ PCC ಅಧ್ಯಕ್ಷರನ್ನು ನಾವು ಬದಲಿಸ್ತೀವಿ ಅಂತ ಏನು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿಕೆ ಕೊಟ್ಟರು, ಅದು ಸಿದ್ದರಾಮಯ್ಯನವರ ಬಣಕ್ಕೆ ಒಂದು ರೀತಿಯಾಗಿರ್ತಕ್ಕಂಥ ಬೂಸ್ಟ್ ಕೊಟ್ಟಂತಾಗಿದೆ. ಅಥವಾ ಪ್ರಯತ್ನ ಪಟ್ಟರೆ DK ಶಿವಕುಮಾರನ್ನು ಬದಲಿಸ್ಬೋದಾ ಅಂತಕ್ಕಂಥ ಪ್ರಯತ್ನ ಸಿದ್ದರಾಮಯ್ಯನವರ ಬಣದಿಂದ ನಡೀತಾ ಇದೆ. ಯಾಕಂದರೆ ಅವ್ರಿಗನ್ನಿಸ್ತಾ ಇರೋದು, DK ಶಿವಕುಮಾರ್ KPCC ಅಧ್ಯಕ್ಷರಾಗಿ ಇನ್ನೊಂದು ವರ್ಷಗಳ ಕಾಲ ಮುಂದುವರೆದ್ರೆ ಅವರು ಅದೇ ಪವರ್ಫುಲ್ ಪೊಸಿಷನ್ನಲ್ಲಿರ್ತಾರೆ. ಆಗಾಗ ಸಿದ್ದರಾಮಯ್ಯನವರ ಬಣ ಮತ್ತು ಅದರ ಚಟುವಟಿಕೆಗಳನ್ನು ಬ್ಲಾಕ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಾರೆ. ಹೀಗಾಗಿ DK ಶಿವಕುಮಾರನ್ನ ಏನಾದರೂ ಬದಲಿಸಲಿಕ್ಕೆ ಸಾಧ್ಯ ಆದರೆ DK ಶಿವಕುಮಾರ್ ಪೊಲಿಟಿಕಲಿ ವೀಕ್ ಆಗ್ತಾರೆ ಅಷ್ಟೇ ಅಲ್ಲ, ಶಾಸಕರನ್ನು ಸೆಳೆಯುವ ಸಾಮರ್ಥ್ಯವನ್ನು ಕಳೆದುಕೊಳ್ತಾರೆ ಅನ್ನೋದು ಕೂಡ ಸಿದ್ದರಾಮಯ್ಯನವರ ಬಣ ಪದೇ ಪದೇ ಈ ಒಂದು ಅಟ್ಯಾಕನ್ನು DK ಶಿವಕುಮಾರ್ ಮೇಲೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಸ್ಪಷ್ಟ. ಒಂದು ಕಡೆ DK ಶಿವಕುಮಾರ್ ತನ್ನ ಶಕ್ತಿ ಸಾಮರ್ಥ್ಯವನ್ನು
ಮತ್ತು ತನಗಿರ್ತಕ್ಕಂಥ ಬಲವನ್ನು ಉಪಯೋಗಿಸಿ ಹೈಕಮಾಂಡ್ನಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಪಕಡಿಟ್ಕೊಂಡಿದ್ದಾರೆ. 2-3 ಸುತ್ತಿನ ಹೋರಾಟದಲ್ಲಿ ಅದು ಡಿ ಕೆ ಶಿವಕುಮಾರ್ಗೆ ಲಾಭ ಆಯಿತು. ಈಗ ಅದೇ ಪಕಡ ಸಾಮರ್ಥ್ಯ ಮತ್ತು ಶಾಸಕರ ಬಲವನ್ನು ಇಟ್ಟುಕೊಂಡು ಸಿದ್ದರಾಮಯ್ಯನವರ ಬಣ ಹೈಕಮಾಂಡ್ ಮೇಲೆ ಒತ್ತಡ ಹಾಕ್ತಾ ಇದೆ. ಈಗ SC/ST ಶಾಸಕರ ಅಥವಾ ಈ ಒಂದು ದೊಡ್ಡ ಸಮಾವೇಶವನ್ನು ನಡೆಸ್ತಕ್ಕಂಥ ಟೈಮಿಂಗ್ ಏನಲ್ಲ ಇದು. ಹೌದು. ಆದರೆ ಆ ಸಮಾವೇಶ ನೀವು ಶಾಸಕರ ಸಭೆಯನ್ನು ನಡೆಸ್ಲಿಕ್ಕೆ ಬಿಡಲಿಲ್ಲ, ನಾವು ಸಮಾವೇಶವನ್ನು ಮಾಡಿ ತೋರಿಸ್ತೀವಿ, ಅಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಕರಿತೀವಿ, ಅಲ್ಲಿ ಹೈಕಮಾಂಡನ್ನು ಕರಿತೀವಿ. ನೀವು SC/ST ಸಮಾವೇಶವನ್ನು ಏನಾದರೂ ರದ್ದುಪಡಿಸುವ ನಿರ್ಣಯ ಹೈಕಮಾಂಡ್ ತೆಗೆದುಕೊಂಡ್ರೆ ಅದು ಹೈಕಮಾಂಡ್ಗೂ ಕೂಡ ಪ್ರತಿಕೂಲ ಆಗತ್ತೆ ಅನ್ನುವ ಕಾರಣಕ್ಕೋಸ್ಕರ SC/ST ಸಮಾವೇಶವನ್ನು ನಡೆಸ್ತಾ ಮೊದಲೇನಿತ್ತು, ಸಿದ್ದರಾಮಯ್ಯನವರ ಬೆಂಬಲಿಗರು ಅಹಿಂದ ಸಮಾವೇಶ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಹೈಕಮಾಂಡ್ ಅಡ್ಡಿಪಡಿಸ್ತು. ಈಗ SC/ST ಸಮಾವೇಶ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಬಣ ಹೇಳ್ತಾ ಇದೆ. ಅದಕ್ಕೆ ಹೆಂಗೆ ಅಡ್ಡಿಪಡಿಸಕ್ಕಾಗತ್ತೆ? ಅಲ್ಲ, ಅದನ್ನ ಹೈಕಮಾಂಡ್ ಅಡ್ಡಿಪಡಿಸಕ್ಕಾಗಲ್ಲ. ಅಲ್ಲಿ ಡಿ ಕೆ ಶಿವಕುಮಾರ್ ಭಾಳ ಅಂದ್ರೆ ಏನು, ಡಿ ಕೆ ಶಿವಕುಮಾರ್ ಕೂಡ ಅದರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅಂತಕ್ಕಂಥದ್ದನ್ನ ಹೇಳಬಹುದು. ಆದರೆ ಆ ಸಮಾವೇಶವನ್ನು ನಡೆಸುವುದರ ಮೂಲಕ ಒಂದು ರೀತಿಯಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಕನ್ಸಾಲ್ಟೇಷನ್ ಮಾಡ್ತಾ ಡಿ ಕೆ ಶಿವಕುಮಾರರನ್ನ KPCC ಅಧ್ಯಕ್ಷ ಸ್ಥಾನದಿಂದ ತೆಗಿರಿ ಅಥವಾ ನೀವು ಪೊಲಿಟಿಕಲಿ ವೀಕ್ ನಾವು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನ ಸಿದ್ದರಾಮಯ್ಯನವರ ಬಣ ಆ ಪ್ರಯತ್ನವನ್ನ ಮಾಡ್ತಾ ಇದೆ. ಇದಕ್ಕೆ ಡಿ ಕೆ ಶಿವಕುಮಾರ್ ಕೌಂಟರ್. ಹಂಗಿದ್ದಾಗ ಹೈಕಮಾಂಡ್ ದೆಹಲಿ ವರಿಷ್ಠರು ಕೂಡ ಬ್ಯಾಲೆನ್ಸ್ ಮಾಡಬೇಕಲ್ಲ ಪ್ರಶಾಂತ್. ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು, ಆದರೆ ಡಿ ಕೆ ಶಿವಕುಮಾರ್ KPCC ಅಧ್ಯಕ್ಷರಾಗಿ ಮುಂದುವರಿಸಬಾರ್ದು ಅನ್ನೋ ಬೇಡಿಕೆಗಳು ಸ್ವಲ್ಪ ಸಿದ್ದರಾಮಯ್ಯನವ್ರ ಬಣದಿಂದ ಅತಿಯಾದ ಬೇಡಿಕೆ ಅಂತ ಅನ್ಸೋದಿಲ್ವಾ ಹೈಕಮಾಂಡ್ಗೆ? ಅಜಿತ್, ನನಗನ್ಸುತ್ತೆ ನೋಡಿ, ಹೈಕಮಾಂಡ್ ಇವತ್ತಿನ ಸ್ಥಿತಿಯಲ್ಲಿ KPCC ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರನ್ನ ತೆಗೆಯುವ ಸ್ಥಿತಿಯಲ್ಲಿದೆ ಹೈಕಮಾಂಡ್ ಅಂತ ನನಗೆ ಅನಿಸ್ತಾ ಇಲ್ಲ. ನಿನ್ನೆ ಕೂಡ ನಾವು ಮಾತನಾಡಿದ್ವಿ. ಇನ್ ಎನಿ ಇವೆಂಚುಯಾಲಿಟಿ ಆ ನಿರ್ಣಯ ಕ್ರೈಸಿಸ್ ಅನ್ನ ಪ್ರಿಸಿಪಿಯೇಟ್ ಮಾಡುತ್ತೆ. ನೀವು 10 ತಿಂಗಳ ನಂತರ ಬರೋ ಕ್ರೈಸಿಸ್ ಅನ್ನ ಇವತ್ತು ಮಾಡಬೇಕಂತಿದ್ರೆ ಒಂದು ಯಾವುದಾದ್ರೂ ನಿರ್ಣಯವನ್ನು ತೆಗೆದುಕೊಳ್ಬೇಕು. ಈಗ ನೋಡಿ, 6 ತಿಂಗಳ ಹಿಂದೆ ಲೋಕಸಭಾ ಚುನಾವಣೆಯ ನಂತರ ಸಂಪುಟ ಪುನಾರಚನೆಯ ಬಗ್ಗೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಬಂದರು. ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಚರ್ಚೆ ನಡೀತು. ಹೌದು, ಸಿದ್ದರಾಮಯ್ಯನವ್ರಿಗೆ ಆಸಕ್ತಿ ಇತ್ತು ಸಂಪುಟ ಪುನಾರಚನೆ. ಡಿ ಕೆ ಶಿವಕುಮಾರ್ ಆಗ ಹೇಳ್ತಾ ಇದ್ರು ಸಂಪುಟ ಪುನಾರಚನೆ ಬೇಡ ಅಂತಕ್ಕಂಥದ್ದು. ಈಗ ಹೈಕಮಾಂಡ್ ಯಾಕೆ ಸಂಪುಟ ಪುನಾರಚನೆ ಬಗ್ಗೆ ಮಾತಾಡ್ತಾ ಇಲ್ಲ? ಸಂಪುಟ ಪುನಾರಚನೆಯ ಅರ್ಥ ಅದು ಜೇನುಗೂಡಿ ಕಲ್ಲು ಹೊಡೆದಂತೆ. ಕರೆಕ್ಟ್. ಆ ಜೇನುಗೂಡಿಗೆ ಕಲ್ಲು ಹೊಡೆದಾಗ ಆ ಜೇನುಗಳು ಹೈಕಮಾಂಡ್ಗೂ ಉಳಿದ ಬಣಗಳಲ್ಲೂ ಏನ್ ಬೇಕಾದರೂ ಆಗ್ಬಹುದು. ಸಂಪುಟ ಪುನಾರಚನೆಯ ನಿರ್ಣಯ ತೆಗೆದುಕೊಳ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಈಗ KPCC ಅಧ್ಯಕ್ಷ ಸ್ಥಾನದಿಂದ ಡಿ ಕೆ ಶಿವಕುಮಾರ್ನ ತೆಗೆದು ಈಗ ನೋಡಿ, ಡಿ ಕೆ ಸುರೇಶ್ ಇರೋದೇನು, ಡಿ ಕೆ ಶಿವಕುಮಾರ್ ಇರೋದೇನು, ಆ ನಿರ್ಣಯ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅಂತ ನನಗನ್ಸಲ್ಲ. ಮತ್ತು ಅದು ಸಿದ್ದರಾಮಯ್ಯನವರ ಬಣದಿಂದ ಯಾರನ್ನಾದರೂ KPCC ಅಧ್ಯಕ್ಷ ಸ್ಥಾನ ಮಾಡಿದರೆ ಡಿ ಕೆ ಶಿವಕುಮಾರ್ ಯಾಕೆ ಸುಮ್ಮನೆ ಕೂತ್ಕೋತಾರೆ? ಹೌದು. ಹೀಗಾಗಿ ನನಗನ್ಸುತ್ತೆ ಆಮೇಲೆ ಯಾವತ್ತೂ ಹೈಕಮಾಂಡ್ಗಳು ಬ್ಯಾಲೆನ್ಸ್ ಮಾಡ್ತವೆ. ಒಂದು ಬಣಕ್ಕೆ ಮುಖ್ಯಮಂತ್ರಿ ಸ್ಥಾನ ಇದ್ದರೆ ಇನ್ನೊಂದು ಬಣಕ್ಕೆ KPCC ಅಧ್ಯಕ್ಷ ಸ್ಥಾನ ಇದೆ, ಡಿ ಕೆ ಶಿವಕುಮಾರ್ಗಿದೆ. ಹೀಗಾಗಿ ಈ ಹಂತದಲ್ಲಿ ಬದಲಾವಣೆ ಸಾಧ್ಯ ಇರಲಿಕ್ಕಿಲ್ಲ. ಆದರೆ ಸಿದ್ದರಾಮಯ್ಯನವರ ಬಣ ಪದೇ ಪದೇ ಡಿ ಕೆ ಶಿವಕುಮಾರನ್ನು ಟಾರ್ಗೆಟ್ ಮಾಡುವುದರ ಮೂಲಕ ಒಂದು ರೀತಿಯಾಗಿರ್ತಕ್ಕಂಥ ನಾವು ಅನೇಕ ಬಾರಿ ಇದನ್ನು ಹೇಳಿದ್ದೀವಿ, ಮುಂದಿನ 10 ತಿಂಗಳ ನಂತರ ಏನಾಗಬಹುದು ಅಂತ ಅನ್ನೋದಕ್ಕೆ ಈಗಿಂದಲೇ ಇದೊಂದು ರೀತಿ ಫ್ರೆಂಡ್ಲಿ ಮ್ಯಾಚ್ ನಡೆದಂಗೆ ನಡೀತಾ ಇದೆ. ಪ್ರಿಯಂಪ್ಟಿವ್ ಮೂವ್ಸ್ ಇವೆಲ್ಲ ಡೆಫಿನೆಟ್ಲಿ. ಆ ಸಂದರ್ಭದಲ್ಲಿ ಹೈಕಮಾಂಡ್ ಏನು ಮಾಡುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಅಜಿತ್. ಆಮೇಲೆ ನನಗನ್ಸುತ್ತೆ ನೋಡಿ, ಯಾವುದೇ ತಲೆಮಾರುಗಳ ಬದಲಾವಣೆ ಇಮಿನೆಂಟ್ ಆದಾಗ ದೇರ್ ವಿಲ್ ಬಿ ಎ ಕ್ರೈಸಿಸ್. ಅದರ್ವೈಸ್ ಭಾಳ ವಿಪರೀತ ಪರಿಸ್ಥಿತಿಯಲ್ಲಿ ಜಾರಕಿಹೊಳಿ ಮತ್ತು ಡಿ ಕೆ ಶಿವಕುಮಾರ್ ಒಟ್ಟಿಗೆ ಬಂದರೆ ಆ ಕ್ರೈಸಿಸ್ಸನ್ನು ನಿವಾರಣೆ ಮಾಡಬಹುದು. ಅದರ್ವೈಸ್ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಒಂದು ಕ್ರೈಸಿಸ್ 25ರ ಅಂತ್ಯ ಅಥವಾ 26ರಲ್ಲಿ ಬಂದೇ ಬರುತ್ತೆ. ಅದರ ಮುನ್ಸೂಚನೆಗಳು SC/ST ಸಮಾವೇಶ ನಡೆಸ್ತೀವಿ, ರಾಹುಲ್ ಗಾಂಧಿ ಬನ್ನಿ ಅಂತ ರಾಜಣ್ಣ ಹೋಗ್ತಾರೆ. ಆಮೇಲೆ 2-3 ದಿನದಲ್ಲಿ ರಾಜಣ್ಣ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ನಡೀತಾ ಇರತಕ್ಕಂಥ ಮಾತುಗಳ ಸಮರ ನೋಡಿ. ಹೌದು, ಅದು ಕೂಡ ಯಾವ ಮಟ್ಟದ ಕುದಿ ಒಳಗಡೆ ಇದೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ರಾಜಣ್ಣ ಮಾತಾಡ್ತಾ ಇದ್ದಾರೆ, ಇನ್ನುಳಿದವರು ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯನವರು ಅನೇಕ ಬೆಂಬಲಿಗರು ಯಾವುದೇ ಕಾರಣಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಲ್ಲ ಅಂತಕ್ಕಂಥದ್ದನ್ನು ಖಾಸಗಿಯಾಗಿ ಹೇಳ್ತಾರೆ. ನೀವು ಡಿ ಕೆ ಶಿವಕುಮಾರ್ ಆಪ್ತರನ್ನು ಕೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನವನ್ನು ತೆಗೆದುಕೊಳ್ಳದೆ ಡಿ ಕೆ ಶಿವಕುಮಾರ್ ಸುಮ್ಮನಿರಲ್ಲ, ಯಾವುದೇ ಹಂತಕ್ಕೆ ಹೋಗ್ಬೋದು ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ. ಹೀಗಿರುವಾಗ ಹೈಕಮಾಂಡ್ ಈಗಿನಿಂದಲೇ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ. ಆಮೇಲೆ ಅಜಿತ್, ನನಗನ್ಸುತ್ತೆ ಸಿದ್ದರಾಮಯ್ಯನವರ ಬಣ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ
ಹೈಕಮಾಂಡ್ KPCC ಅಧ್ಯಕ್ಷ ಸ್ಥಾನದಿಂದ DK ಶಿವಕುಮಾರನ್ನ ಇಷ್ಟು ಬೇಗ ಬದಲಿಸುವ ನಿರ್ಣಯವನ್ನು ತೆಗೆದುಕೊಳ್ಳಬೇಕಾದ್ರೆ ದೇ ಹ್ಯಾವ್ ಟು ಗಿವ್ ಸಮ್ ಪ್ರಾಮಿಸ್ ಟು DK ಶಿವಕುಮಾರ್. ಕರೆಕ್ಟ್. ಈಗಾಗಲೇ ಒಂದು ಪ್ರಾಮಿಸ್ ಕೊಟ್ಟಾಗಿದೆ. ಆಮೇಲೆ ಅದರ ಜೊತೆಗೆ ಇನ್ನೊಂದು ಹೇಳಿದ್ರಿ ನೀವು, ಸೋನಿಯಾ ಗಾಂಧಿ ಅವ್ರಿಗೆ ಒಂದು ಕೃತಜ್ಞತಾ ಭಾವ ಇದೆ DK ಶಿವಕುಮಾರ್ ಬಗ್ಗೆ ಅಂತ. ಡೆಫಿನೆಟ್ಲಿ ಇದೆ. ನೋಡಿ, ಸೋನಿಯಾ 99ರಿಂದ 2004 SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು. 98ರಲ್ಲಿ ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿ ಬಂದರು. ಈಗಿನಂತೆ ಆಗಲೂ ಕೂಡ ಇಡೀ AICCಯನ್ನು ಒಂದು ರೀತಿ ಫೈನಾನ್ಷಿಯಲಿ ಮ್ಯಾನೇಜ್ ಮಾಡಿದ್ದು ಯಾರು ಅಂತ ತೆಗೆದುಕೊಂಡ್ರೆ ಆಗ ಕರ್ನಾಟಕ. ಆವಾಗ SM ಕೃಷ್ಣ ದಿಲ್ಲಿಯಲ್ಲಿ ದೊಡ್ಡ ದೊಡ್ಡ ಆ್ಯಡ್ಗಳನ್ನು ಕೊಡ್ತಾಯಿದ್ರು. ದ ಸಕ್ಸಸ್ಫುಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ನಂಬರ್ 1 ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ. ಕರೆಕ್ಟ್. ಆಗ ಅದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದು ಯಾರು? DK ಶಿವಕುಮಾರ್. ಯಾಕಂದರೆ DK ಶಿವಕುಮಾರ್ ನನಗೊಂದ್ಸಲ ಹೇಳಿದ್ರು, ಅಜಿತ್, ಅವರ ಜಾತಕ ತೋರಿಸಿ ನೋಡದೆ ಅವ್ರ ರಾಜಯೋಗ ಇದೆ ಅಂತ ಗೊತ್ತಾಯಿತು, ಅದಕ್ಕೆ ನಾನು ಅವರನ್ನು ಅಧ್ಯಕ್ಷ ಮಾಡಿ ಅಂತ ಧರ್ಮ್ ಸಿಂಗ್ರನ್ನು ಕೆಳಗಿಳಿಸಿ SM ಕೃಷ್ಣರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅಂತ. 2004ರಲ್ಲಿ ಯಾವಾಗ UPA ಅಧಿಕಾರದಲ್ಲಿ ಬಂತು, ಅನೇಕರು ಹೋಗಿ DK ಶಿವಕುಮಾರ್ ಮೇಲೆ ದೂರನ್ನು ಕೊಟ್ಟರು. DK ಶಿವಕುಮಾರ್ SM ಕೃಷ್ಣ ಸರ್ಕಾರದಲ್ಲಿ ಪವರ್ಫುಲ್ ಮಂತ್ರಿ ಆಗಿದ್ರು. ಹೌದು. ದೇವೇಗೌಡರು ಹೇಳಿದ್ರು DK ಶಿವಕುಮಾರನ್ನ ದೂರ ಇಡಿ ಅಂತ, ಮಂತ್ರಿ ಮಾಡಲಿಲ್ಲ. SM ಕೃಷ್ಣ ರಾಜ್ಯಪಾಲರಾಗಿ ಮುಂಬೈಗೆ ಹೋದರು. ದೆನ್ ಅಗೇನ್ 2014ರವರೆಗೆ ಸರ್ಕಾರ ಇದ್ದೇ ಇತ್ತು. 13ರಲ್ಲಿ ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಮತ್ತೆ ಅದೇ ಗುಂಪು DK ಶಿವಕುಮಾರ್ ಬಗ್ಗೆ ಹೋಗಿ ಸೋನಿಯಾ ಗಾಂಧಿ ಅವ್ರಿಗೆ ಹೇಳ್ತು, ನೀವು ಮಂತ್ರಿ ಮಾಡಬೇಡಿ ಅಂತ. ಅವರನ್ನು ದೂರ ಇಡಲಾಗಿತ್ತು 2013ರಲ್ಲಿ ಕೂಡ. 15ರಲ್ಲಿ ರೋಷನ್ ಬೇಗ್ ಮತ್ತು DK ಶಿವಕುಮಾರನ್ನು ಒಟ್ಟಿಗೆ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಳ್ಳಾಯಿತು. ಅದಾದ ಮೇಲೆ ಏನು ಈಗಲ್ಟನ್ ರೆಸಾರ್ಟ್ನ ಘಟನೆ ನಡೆಯುತ್ತೆ. ಅಹಮದ್ ಪಟೇಲ್ ರಾಜ್ಯಸಭಾ ಸದಸ್ಯತ್ವಕ್ಕಾಗಿ ಗುಜರಾತ್ನ ಶಾಸಕರು ಬರ್ತಾರೆ. CBI ದಾಳಿ ನಡೆಯುತ್ತೆ. EDಯಲ್ಲಿ ಸಫ್ದರ್ಜಂಗ್ ಎನ್ಕ್ಲೇವ್ನ ಮನೆಯಲ್ಲಿ ದುಡ್ಡು ಸಿಕ್ತು ಅನ್ನುವ ಕಾರಣಕ್ಕೋಸ್ಕರ DK ಶಿವಕುಮಾರ್ನ ಒಳಗೆ ಹಾಕಲಾಗುತ್ತೆ. ಆಗಿನಿಂದ ಸೋನಿಯಾ ಗಾಂಧಿ ಅವರಿಗೆ DK ಶಿವಕುಮಾರ್ ಬಗ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಸಾಫ್ಟ್ ಕಾರ್ನರ್, ಮಮಕಾರ ಇದೆ. ಅಂದರೆ ನನಗೋಸ್ಕರ ನಾನು ಈಗ ನೋಡಿ, ಪೊಲಿಟಿಕಲ್ ಸೆಕ್ರೆಟರಿ ಆಫ್ ಸೋನಿಯಾ ಗಾಂಧಿ ಅಹಮದ್ ಪಟೇಲ್ ಇದ್ರಲ್ವ, ನನಗೋಸ್ಕರ DK ಶಿವಕುಮಾರ್ ಜೈಲಿಗೆ ಹೋಗಬೇಕಾಯಿತು. ಹೀಗಾಗಿ ಸೋನಿಯಾ ಗಾಂಧಿ ಶಿಮ್ಲಾದಿಂದ ನಿಮ್ಮ ಐಫೋನಲ್ಲಿ ಬರುತ್ತಲ್ಲ, ಅದಕ್ಕೆ ಯಾವ ಆ್ಯಪ್ ಅಂತಾರೆ, ಮಾತಾಡ್ತಾರೆ, ಫೇಸ್ ಟೈಮ್ನಲ್ಲಿ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತಕ್ಕಂಥ ಏನು ಭರವಸೆ ಕೊಟ್ಟಿದ್ದಾರೆ, ಆ ಭರವಸೆಯೇ DK ಶಿವಕುಮಾರ್ಗೆ ಇರ್ತಕ್ಕಂಥ ಆಕ್ಸಿಜನ್ ಲೈನ್. ಅದರ ಆಧಾರದ ಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಿದ್ದಾರೆ. ಹೀಗಾಗಿ DK ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಮಾಡದೇ ಹೋದರೆ ಸಚಿನ್ ಪೈಲಟ್ ಥರ ಪಾರ್ಟಿಯಲ್ಲೇ ಇರ್ತಾರೆ ಅಂತ ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಅನಿಸ್ತಾ ಇಲ್ಲ. ಜ್ಯೋತಿರಾದಿತ್ಯ ಸಿಂಧಿಯಾ ಥರ ಏನಾದರೂ ಮಾಡಿದರೆ DK ಶಿವಕುಮಾರ್ ಅಂತಕ್ಕಂಥ ಕಾರಣಕ್ಕೋಸ್ಕರ ಕೂಡ ಹೈಕಮಾಂಡ್ ಆಗಾಗ DK ಶಿವಕುಮಾರನ್ನು ಪ್ಲೆಕೇಟ್ ಮಾಡಲಿಕ್ಕೆ ಈ ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದೆ. ಇದರ ವಿರುದ್ಧ ಸಿದ್ದರಾಮಯ್ಯನವರ ಬಣ ಕೂಡ ಅದೇ ಟ್ಯಾಕ್ಟಿಕ್ಸನ್ನು ಉಪಯೋಗಿಸಿ SC/ST ಸಮಾವೇಶ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಇದೆ. ಇದನ್ನು ಪರಿಹರಿಸೋದು ನೋಡಿ, ಪಾಲಿಟಿಕ್ಸ್ನಲ್ಲಿ ಜಗಳ ಮಾತುಕತೆಯಿಂದ ಪರಿಹಾರ ಆಗಲ್ಲ. ಪಾಲಿಟಿಕ್ಸ್ನಲ್ಲಿ ಆ ರೀತಿ ಪರಿಹಾರ ಆಗಲ್ಲ. ಯು ನೀಡ್ ಸಮ್ ಫಾರ್ಮುಲಾ. ಆ ಫಾರ್ಮುಲಾ ಏನು? ಅದು ಪ್ರಾಯಶಃ ಮುಂದಿನ 8 ತಿಂಗಳಲ್ಲಿ ಕರ್ನಾಟಕದ ಕಾಂಗ್ರೆಸ್ನ ಜಗಳ ಉಲ್ಬಣ ಆಗಿ ಬಿಕ್ಕಟ್ಟಿನ ರೂಪ ತಾಳತ್ತೋ ಅಥವಾ ಸುಸೂತ್ರವಾಗಿ ಬಗೆಹರಿಯುತ್ತೋ ಅನ್ನೋದನ್ನು ನಿರ್ಧರಿಸುತ್ತೆ. ಲೆಟ್ಸ್ ಸಿ ಕಾಂಗ್ರೆಸ್ಸಿನ ಒಳಜಗಳದಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನು ನೋಡಿದ್ರೆ, ಇನ್ನು BJPಯ ಸುದ್ದಿ. ಬಸನಗೌಡ ಪಾಟೀಲ್ ಯತ್ನಾಳರು ತಮಗೆ ಬಂದ 2ನೇ ನೋಟಿಸಿಗೆ ಉತ್ತರ ಕೊಟ್ಟಿಲ್ಲ. ಇದು ಅರ್ಧ ಸತ್ಯ ಅಂತ ಆಗುತ್ತೆ. ಎಲ್ಲಿ ಬಂದಿದೆ ನನಗೆ ನೋಟಿಸು ಅಂತಾರೆ. ಯತ್ನಾಳರ ಪ್ರಕಾರ ಅಧಿಕೃತವಾಗಿ ಅವರಿಗೆ ನೋಟಿಸ್ ತಲುಪಿಲ್ಲ. 72 ಗಂಟೆಗಳಲ್ಲಿ ಉತ್ತರ ಕೊಡಬೇಕು ಅಂತ ನೋಟಿಸ್ನಲ್ಲಿ ಬರೆದಿತ್ತು. ನೋಟಿಸ್ ತಲುಪಿದ 72 ಗಂಟೆ ಆಯಿತು. ಇವತ್ತು ನಾಳೆನೋ ನೋಟಿಸ್ ತಲುಪಿದರೆ 72 ಗಂಟೆಯಲ್ಲಿ ಉತ್ತರ ಕೊಡ್ತೀರಾ? ನನಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಅನ್ನುವ ಅರ್ಥದಲ್ಲಿ ಮಾಧ್ಯಮಗಳಿಗೆ ಪ್ರಶ್ನೆ ಕೇಳಿದ್ರು ಯತ್ನಾಳರು. 100 ನೋಟಿಸ್ ಬರ್ತಾವ್ರಿ, ಎಲ್ಲಕ್ಕೂ ಉತ್ತರ ಕೊಟ್ಕೊಂಡಿರೋದಕ್ಕಾಗತ್ತಾ? ಹೈಕಮಾಂಡ್ಗೂ ಒಂದು ದೊಡ್ಡ ತಲೆನೋವಾಗಿದೆ.
ಇಂಥ ಅಶಿಸ್ತನ್ನ ಸಹಿಸಿಕೊಂಡ ಅಭ್ಯಾಸ ಅವ್ರಿಗಿಲ್ಲ. ಆದರೆ ಯತ್ನಾಳರು ಪ್ರಬಲ ಸಮುದಾಯದ ನಾಯಕರು. ಈಗ ದೆಹಲಿ ಚುನಾವಣೆಯ ಫಲಿತಾಂಶವೆಲ್ಲ ಬಂದಾದ ನಂತರ ಹೈಕಮಾಂಡ್ಗೊಂದು ಪುರುಸತ್ತಾಗಿದೆ. ಕರ್ನಾಟಕದ ವಿದ್ಯಮಾನಗಳ ಕಡೆ ಗಮನ ಹರಿಸೋದಕ್ಕೆ. ಅದಕ್ಕೆ ನೋಡಿ ಅಮಿತ್ ಶಾ ಅವರು ಸೋಮಣ್ಣ ಅವ್ರನ್ನ ಕರೆಸ್ಕೊಂಡು ಮಾತಾಡಿದ್ರು, ಗೋವಿಂದ ಕಾರಜೋಳರನ್ನ ಕರೆಸ್ಕೊಂಡು ಮಾತಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಜೊತೆ ಚರ್ಚೆ ಮಾಡಿದ್ದಾರೆ. ಹದಿನೆಂಟನೇ ತಾರೀಕು ಯಾರು ಬರ್ತಾರೆ ಅಂತ ಗೊತ್ತಿಲ್ಲ, ಬಟ್ ಯಾರೋ ದಿಲ್ಲಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅದರ ನಂತರ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಇದೆ. ಒಂದು ಮೂಲದ ಪ್ರಕಾರ ಯತ್ನಾಳರಿಗೆ ನೋಟಿಸ್ ರೀಚ್ ಆಗಿದೆ, ಉತ್ತರ ಕೊಡೋದಕ್ಕೆ ಸಮಯ ಕೇಳಿದಾರಂತೆ. ಶಿಸ್ತು ಸಮಿತಿಯ ಜೊತೆಗೆ, ಶಿಸ್ತು ಸಮಿತಿಯ ಸದಸ್ಯರ ಜೊತೆ ಫೋನ್ನಲ್ಲಿ ಮಾತಾಡಿದಾರಂತೆ. ಒಂದು ಹೇಳಿಕೆ ಕೊಟ್ಟಿದ್ರು, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಉತ್ತರ ಕರ್ನಾಟಕದ ಕಡೆಗಣನೆ ಇತ್ಯಾದಿ ಇತ್ಯಾದಿ ಡಿಟೇಲ್ ಆಗಿ ಉತ್ತರ ಕೊಡ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಟೈಮ್ ಕೇಳಿದಾರಂತೆ. ಸೋಮಣ್ಣವರ ಜೊತೆಗೆ ಗೋವಿಂದ ಕಾರಜೋಳರ ಜೊತೆಗೆ ಅಮಿತ್ ಶಾ ಅವರು ಮಾತನಾಡಿರುವುದು ದೆಹಲಿ ನಾಯಕರುಗಳು ಸ್ವಲ್ಪ ಸೀರಿಯಸ್ ಆಗಿದ್ದಾರೆ ಇದರ ಬಗ್ಗೆ ಅನ್ನುವ ಇಂಡಿಕೇಶನ್ ಕೊಡ್ತಾ ಇದ್ದಾರೆ. ಈ ಮಧ್ಯದಲ್ಲಿ BY ವಿಜಯೇಂದ್ರ ಮಾತಾಡಿದ್ದಾರೆ. ಅವರ ಹೇಳಿಕೆ ಇಲ್ಲ ನಮ್ಮ ಹತ್ರ. ರಾಜ್ಯದ ಸಮಸ್ಯೆ ಹರಿಯುವ ಲಕ್ಷಣ ಕಾಣಿಸ್ತಾ ಇದೆ. ಕುಂಭಮೇಳಕ್ಕೂ ಹೋಗಿ ಬಂದೆ, ಎಲ್ಲ ಒಳ್ಳೇದಾಗುತ್ತೆ. ಯತ್ನಾಳ್ ಉಚ್ಚಾಟನೆಯ ಬಗ್ಗೆ ನಾನೇನು ಹೇಳೋದಿಲ್ಲ. ಸಮಸ್ಯೆ ಬಗೆಹರಿಯುವ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ರಾಜ್ಯಾಧ್ಯಕ್ಷ ವಿಜಯೇಂದ್ರರು. ಕೇಳಿಸ್ಕೊಳ್ಳಿ, ಬಂದಿದೆ ಅವರ ಹೇಳಿಕೆ ಬಂದಿದೆ. ತಣ್ಣಗಾಗಿರೋ ನಿಮಗೆ ಬೇಜಾರಾಗಿರ್ಬೇಕು. ಇಲ್ಲ, ಭಾಳ ದಿನಗಳಿಂದ ನಾನು ಕೂಡ ಹೇಳ್ತಾ ಇದ್ದೆ, ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತೇಳಿ. ಎಲ್ಲ ಸಮಸ್ಯೆಗಳು, BJPಲಿರ್ತಕ್ಕಂಥ ಸಮಸ್ಯೆಗಳು ಬಗೆಹರಿತಕ್ಕಂಥ ಸೂಚನೆಗಳು ಕಾಣ್ತಾ ಇದೆ. ಎಲ್ಲವೂ ಕೂಡ ಸರಿ ಹೋಗ್ತದೆ ಅನ್ನೋ ವಿಶ್ವಾಸ ನಮಗಿದೆ. ನೋಟಿಸ್ ಕೊಟ್ಟಿರೋದು ನಾನಲ್ಲ, ಕೇಂದ್ರದ ಶಿಸ್ತು ಸಮಿತಿಯಿಂದ ಕೊಟ್ಟಿರ್ತಕ್ಕಂಥದ್ದು. ಅದ್ರ ಬಗ್ಗೆ ನಾನು ಹೆಚ್ಚಿನ ಮಾತನಾಡೋದಕ್ಕೆ ಹೋಗೋದಿಲ್ಲ. ಡೆಲ್ಲಿಗೂ ಹೋಗಿದ್ದೇನೆ, ಡೆಲ್ಲಿ ನಂತರ ಕುಂಭಮೇಳಕ್ಕೂ ಹೋಗಿ ಬಂದಿದ್ದೇನೆ. ಎಲ್ರಿಗೂ ಕೂಡ ಒಳ್ಳೇದಾಗ್ತದೆ ಅನ್ನೋ ವಿಶ್ವಾಸ ಇದೆ. ಥ್ಯಾಂಕ್ ಯು. ಮತ್ತೊಮ್ಮೆ ನನ್ನ ಕೊಲಿಗ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಏನಾಗ್ತಿದೆಯಂತೆ? ಒಂದು ಹೋಪಿಗೆ ಬಂದಿದ್ದಾರೆ ವಿಜೇಂದ್ರ ಬಗ್ಗೆ ಹರಿಯತ್ತಿದ್ದು ಅಂತ. ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ? ಅಜಿತ್, ವಿಜೇಂದ್ರ ಅವ್ರಿಗೆ ಅನ್ಸುತ್ತೆ ಅವರಿಗೇನಾದರೂ ರಾಜ್ಯಾಧ್ಯಕ್ಷರ ಟರ್ಮ್ 2ನೇ ಬಾರಿ ಸಿಕ್ಕರೆ ಕರ್ನಾಟಕದ BJPಯಲ್ಲಿ ನಡೀತಾ ಇರ್ತಕ್ಕಂಥ ಒಳ ಜಗಳ ಏನಿದೆ ಅದು ತಾನಾಗಿ ಮುಗಿದು ಹೋಗುತ್ತೆ ಅಂತಕ್ಕಂಥದ್ದು ವಿಜೇಂದ್ರರ ವಿಶ್ವಾಸ ಇದ್ದಾಗ ಕಾಣ್ತದೆ.
ಅವ್ರು ಹೇಳ್ತಿರ್ತಕ್ಕಂಥದ್ದು ನನ್ನನ್ನೇನಾದರೂ ರಾಜ್ಯಾಧ್ಯಕ್ಷ ಸ್ಥಾನದಲ್ಲೇ ಮುಂದುವರಿಸ್ತಾರೆ ಅನ್ನೋ ವಿಶ್ವಾಸ ಅವ್ರಿಗಿದೆ. ಆ ನಿರ್ಣಯ ತೆಗೆದುಕೊಂಡು ಪ್ರಕಟಿಸಿದ ತಕ್ಷಣ ಕರ್ನಾಟಕದ ಬಿಜೆಪಿಯಲ್ಲಿನ ಏನು ಸಮಸ್ಯೆಗಳಿವೆ ಅವು ಅರ್ಧ ಬಗೆಹರಿತವೆ. ನಂತರ ಅರ್ಧ ಕೋರ್ ಕಮಿಟಿಯ ರಚನೆಯ ಸಂದರ್ಭದಲ್ಲಿ ಬಗೆಹರಿಸಬಹುದು ಅಂತಕ್ಕಂಥದ್ದು ವಿಜಯೇಂದ್ರರ ಲೆಕ್ಕಾಚಾರ. ಆದರೆ ಇದರಲ್ಲಿ ಬಸನಗೌಡ ಪಾಟೀಲ್, ಯತ್ನಾಳ್, ರಮೇಶ್ ಜಾರಕಿಹೊಳಿ, ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ ಇವರೊಂದು ಎಕ್ಸ್ಟ್ರೀಮ್ ಸ್ಟೆಪ್ ಅನ್ನು ತೆಗೆದುಕೊಂಡಿದ್ದಾರೆ. ಅಂದ್ರೆ ಈಗ ಅವ್ರಿಗೂ ಕೂಡ ವಾಪಸ್ ಬರುವ ಹಾದಿಯಲ್ಲಿ ಅವರು ಯಾರೂ ಇಲ್ಲ. ಹೌದು, ಯಾಕಂದ್ರೆ ಮುಂದೆ ಹೋಗ್ಬಿಟ್ಟಿದ್ದಾರೆ. ಜಗಳ ಇಷ್ಟು ಮುಂದೆ ಹೋಗ್ಬಿಟ್ಟಿದೆ ಅಂತಂದ್ರೆ ನೀವು ವಾಪಸ್ ಕೈ ಕುಲುಕುವ ಸ್ಥಿತಿಯಲ್ಲೂ ಕೂಡ ಇಲ್ಲ. ಹೀಗಾಗಿ ಯತ್ನಾಳ್ರ ಬಗ್ಗೆ ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ. ನಿನ್ನೆ ನಾನು ಸೋಮಣ್ಣ ಅವ್ರು ಕೇಳಿದೆ, 25 ನಿಮಿಷ ಇದ್ರಿ ಎಷ್ಟು? ಇಲ್ಲ, ನಾನು ಬೇರೆ ಯಾವುದೇ ಒಂದು ಇಲಾಖೆಯ ಕೆಲಸದ ಮೇಲೆ ಹೋಗಿದ್ದೆ. ಪಾರ್ಲಿಮೆಂಟ್ ಹೌಸ್ನಲ್ಲಿ ಭೇಟಿ ಆಯಿತು. ಅದೇನು BJPಯ ಕರ್ನಾಟಕದ ಬಗ್ಗೆ ಭೇಟಿ ಅಲ್ಲ, ಸಹಜವಾಗಿ ಅವರು ಕೇಳಿದ್ರು, ನಾನು ಕೆಲವು ವಿಷಯಗಳನ್ನು ಹೇಳಿದೆ ಅನ್ನೋದು ಬಿಟ್ಟರೆ ಸ್ಪೆಸಿಫಿಕಲಿ ಅದರ ಬಗ್ಗೆ ಚರ್ಚೆ ಆಯಿತು ಅಂತಕ್ಕಂಥದ್ದನ್ನು ಸೋಮಣ್ಣ ಹೇಳ್ತಿಲ್ಲ. ಓಕೆ, ಹೀಗಾಗಿ ನನಗನ್ಸುತ್ತೆ ಅಜಿತ್, ಈಗ ಅಂತಿಮವಾಗಿ ಯತ್ನಾಳ್ರು ಒಂದು ವಾರ ಟೈಮ್ ಕೇಳಿದ್ದಾರೆ. ಓಂ ಪಾಠಕ್ ಟೈಮ್ ನಿಶ್ಚಿತವಾಗಿ BJP ಹೈಕಮಾಂಡ್ ಕೂಡ ಕೊಡುತ್ತೆ. ಆದರೆ ಮುಂದಿನ ವಾರ ಅಥವಾ ಅದರ ಮುಂದಿನ ವಾರ ಹೈಕಮಾಂಡ್ ಕರ್ನಾಟಕ BJP ಅಧ್ಯಕ್ಷರ ಆಯ್ಕೆಯನ್ನು ಪ್ರಕಟಿಸಬೇಕಾಗತ್ತೆ. ಈಗ 18ಕ್ಕೆ ಉಸ್ತುವಾರಿ ಯಾರು ಬರ್ತಾರೆ ಅಂತಕ್ಕಂಥದ್ದು ನೋಡ್ಬೇಕು. ಯಾಕಂದರೆ ರಾಧಾಮೋಹನ್ ಅಗ್ರವಾಲ್ ಬಗ್ಗೆ ರಾಮುಲುನೇ ಸಿಕ್ಕಾಪಟ್ಟೆ ಮಾತನಾಡಿದ್ರು, ನಡ್ಡಾ ಕೂಡ ಅವ್ರ ಮೇಲೆ ಸಿಟ್ಟಿಗೆದ್ದಿದ್ರು. ಹೀಗಿರುವಾಗ ಇದನ್ನು ಹೈಕಮಾಂಡ್ ಬಗೆಹರಿಸುತ್ತಾ ಅಥವಾ ಇಲ್ಲ ಇದನ್ನು ಏನೇ ಮಾಡಿದರೂ ಬಗೆಹರಿಸೋಕ್ಕಾಗಲ್ಲ, ಅಂತಿಮವಾಗಿ ನಾವು ಒಂದು ತೀರ್ಮಾನವನ್ನು ತೆಗೆದುಕೊಂಡು ಏಕಪಕ್ಷೀಯವಾಗಿ ಪ್ರಕಟಿಸ್ತಾರಾ ಅಂತಕ್ಕಂಥದ್ದು ಇರುವ ಕುತೂಹಲ ಅಂತ ನನಗನ್ಸುತ್ತೆ. ಆಗ ಯತ್ನಾಳ್ರ ಬಳಿ ಇರೋ ಆಪ್ಷನ್ ಏನು, ಅವರ ಟೀಮ್ ಏನು ಮಾಡುತ್ತೆ, ಕೋರ್ ಕಮಿಟಿ ಇಮಿಡಿಯೇಟ್ಲಿ ರಚನೆ ಆಗುತ್ತೆ, ಸದ್ಯಕ್ಕೇನು ಹೇಳೋಕ್ಕಾಗೋದಿಲ್ಲ. ಇವು ನೋಡಬೇಕಾಗಿರ್ತಕ್ಕಂಥ ಅಂಶಗಳು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.